ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಆಯತು ಮಲ್ಲಪ್ಪ ಜೋತಾವರ್. ಮಂಡ್ಯ ಸಾಹಿತ್ಯ ಸಮ್ಮೇಳನ ನಿಮ್ಗೆ ಗೊತ್ತದ. ಈಗಾಗಲೇ ಈ ಸಾಹಿತ್ಯ ಸಮ್ಮೇಳನದಲ್ಲೇ ಯಾವ್ಯಾವ ರೀತಿಯಾದಂಥ ಕಾರ್ಯಕ್ರಮಗಳದು. ಆದರೆ ಅದೇ ಕಾಲಕ್ಕೆ ಈಗಾಗಲೇ ಈ ಕಸಾಪ ಅಧ್ಯಕ್ಷ ಮಹೇಶ್ ಜೋಶಿ ಅವರು ಸಾಕಷ್ಟು ಟೀಕೆ ಟಿಪ್ಪಣಿಗಳು ಬರ್ತಾ ಇದ್ದಾವ. ಈ ವ್ಯಕ್ತಿ ಭ್ರಷ್ಟ ಅನ್ನುವಂಥ ಆರೋಪಗಳು ಅನೇಕ ಸಾಹಿತಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಮಂಡ್ಯದ ನುಡಿ ಜಾತ್ರೆನ ಸಾಕ್ಷಿ ಅನ್ನೋದು ಈಗಾಗಲೇ ಮಾಹಿತಿ ಹಕ್ಕಿನಿಂದ ಸ್ಪಷ್ಟ ಆಗ್ತಾ ಇದೆ. ಎಲ್ಲ ಕಡೆಗೂ ಭ್ರಷ್ಟಾಚಾರ ಈ ರೀತಿಯಾಗಿ ಬೆಳೀತಾ ಹೋದರೆ ಹೇಗಪ್ಪ ಅಂತ ರಾಜಕಾರಣಿಗಳು ತಮ್ಮ ರಾಜಕೀಯಕ್ಕಾಗಿಯೋ ತಮ್ಮ ಮತಗಳನ್ನು ಪಡೆಯೋದಕ್ಕಾಗಿಯೋ ಮತಗಳಿಗೆ ಹಣವನ್ನು ದುರ್ಬಳಕೆ ಮಾಡಿದ್ರೆ, ಈ ನಮ್ಮ ಮಹೇಶ್ ಜೋಶಿ ಅಂತ ಸಾಹಿತಿ ಅಲ್ಲದ ಸಾಮಾಜಿಕ ಒಬ್ಬ ವ್ಯಕ್ತಿ ಅಂತ ತಿಳ್ಕೊಂಡಿದ್ವಿ. ಇರ್ಬೋದು ಅವ್ರ ಹಿಂದೆ ಒಂದೇನೋ ರೈಟ್ ವಿಂಗದ ಜನ ಇರ್ಬೋದು, ಮತ್ತೇನೋ ಇರ್ಬೋದು. ಇದನ್ನು ಸಹಿತ ಈ ಮಂಡ್ಯದ ಜಾತ್ರೆಯಲ್ಲೇ ಇನ್ನೂ ಅನೇಕ ಇದ್ದಾವೆ ಆರೋಪಗಳು. ಆ ಮತ್ತು ಬೇರೆ ದುಡ್ಡು ಹಿಡಿಯುವಂಥ ಕೆಲಸ ಎಷ್ಟು 2-3 ಪಟ್ಟು ದುಡ್ಡನ್ನು ಹೊಡೆದಿದ್ದಾರೆ, ಬಿಲ್ಗಳು ಕೊಟ್ಟಿದ್ದಾರೆ, ಹಾಕಿದ್ದಾರೆ, ಹೊಡೆದು ಬಿಟ್ಟಿದ್ದಾರಪ್ಪ ಅಂತೇಳಿ 30 ಕೋಟಿ 32.74 ಕೋಟಿ ರೂಪಾಯಿಗಳು 30 ಕೋಟಿ ಸರ್ಕಾರ ಕೊಟ್ಟದ. ಇನ್ನು ಏನಪ್ಪ ಮೇಲೆ 2.74 ಕೋಟಿ ಜನ ಕೂಡಿಸ್ಕೊಟ್ಟಿದ್ದಾರೆ. ಈ ದುಡ್ಡಿನ ಜನರಿಂದ ಸರ್ಕಾರಕ್ಕೂ ಸಹಿತ ಅದು ಟ್ಯಾಕ್ಸ್ ದುಡ್ಡೇ ಕೊಡ್ತಾ ಇರ್ತದೆ. ಅದನ್ನೆಲ್ಲ ಕಲ್ಪನೆ ಇರುತ್ತಿರುವಂಥ ಮಹೇಶ್ ಜೋಶಿ ಅಂತ ವ್ಯಕ್ತಿ ಇದನ್ನು ಹೊಡೆದದ್ದು ನೋಡಿದಾಗ ಮನಸ್ಸಿಗೆ ನೋವು ಆಗ್ತದೆ. ಎಲ್ಲ ಕ್ಷೇತ್ರ ಎಲ್ಲ ವ್ಯಾಪಿಸ್ಲಿಕ್ಕತ್ತದಲ್ಲಪ್ಪ, ಇದು ಗ್ಯಾಂಗ್ರೀನ್ ಆಗಿ ಅಂತೇಳಿ. ಇದು ನಿಲ್ಲೋದು ಯಾವಾಗ ಅಂತ, ಇದು ನಿಲ್ಲೋದು ಯಾವಾಗ ಅನ್ನುವಂಥ ಪ್ರಶ್ನೆಗೆ ಉತ್ತರ ಹುಡುಕೋದು ಭಾಳ ಕಷ್ಟ ಅದ. ಇವತ್ತು ಯಾವುದೇ ಕ್ಷೇತ್ರಕ್ಕೆ ಹೋದರೆ, ಇವತ್ತು ಸಾಹಿತ್ಯ ಕ್ಷೇತ್ರ ಕಸಾಪ ಇರ್ಬೋದು, ಮತ್ತೊಂದಿರ್ಬೋದು, ಇನ್ನೊಂದು ಕ್ಷೇತ್ರ ಬರೋ ಇಂಥ ಜನನ ಸೇರಿದಾರೆ ಅಲ್ಲೆಲ್ಲ. ಅಂದಾಗ ಸಾಹಿತಿಗಳ ನಿಜವಾದ ಅಭ್ಯಾಸಿಗರ ವಿಚಾರಗಳು ಜನರಿಗೆ ಮುಟ್ಟೋದು ಯಾವಾಗ ಅಂತ. ಯಾಕಂದರೆ ಜನವನ್ನು ಅಭ್ಯಾಸ ಮಾಡೋದು, ಬದುಕನ್ನು ಅಭ್ಯಾಸ ಮಾಡೋದು, ನೋಡೋದು, ಅನುಭವಿಸೋದು, ಅದಕ್ಕೊಂದು ಪರಿಹಾರ ಹುಡುಕೋದು, ಏನೇನೋ ಕೆಲಸ ಮಾಡ್ತಿರ್ತಾನೆ ಸಾಹಿತಿ ಅನ್ನುವಂಥ ವ್ಯಕ್ತಿ. ಸಮಾಜವನ್ನು ಅತ್ಯಂತ ಸಮೀಪದಿಂದ ನೋಡುತ್ತಿರುವಂಥ ವ್ಯಕ್ತಿ. ಪಾಪ ಅವರಿಗೆ ದುಡ್ಡನ್ನು ಗಳಿಸುವಂಥ ತಿಳುವಳಿಕೆ ಇರೋದಿಲ್ಲ. ಇವತ್ತು ದುಡ್ಡು ಗಳಿಸೋ ಆದಿಗಳು ಬೇರೆ ಬೇರೆ ಇದ್ದಾವೆ. ಲ್ಯಾಂಡ್ ಮಾಫಿಯಾ ಅಂತದ, ಮತ್ತೊಂದು ಮಾಫಿಯಾ ಅದ, ರಾಜಕೀಯ ಅದ, ಕಾರ್ಪೊರೇಟರ್ ಇದ್ದಾರೆ, ಬಂಡವಾಳಶಾಹಿಗಳಿದ್ದಾರೆ. ಎಲ್ಲರೂ ದುಡ್ಡು ಕಡಿಮೆ ದುಡಿಬೇಕು, ಹೆಚ್ಚು ಗಳಿಸ್ಬೇಕು, ಸುಳ್ಳು ಹೇಳೋದು, ಲಫಂಗಿರಿ ಮಾಡೋದು ಎಲ್ಲ ನಾವು ನೋಡ್ತಾ ಇರ್ತೀವಿ. ಯಾಕಂದರೆ ಸಾಹಿತಿಗಳಿಗೆ ಇದೆಲ್ಲ ವಿಶೇಷ ಮುಗ್ಧರಂತ ಅಂದರೂ ಅಡ್ಡಿ ಇಲ್ಲ. ಅಂಥ ಒಂದು ಜನರಲ್ಲ ಈ ಮಹೇಶ್ ಜೋಶಿ ಅಂತ ವ್ಯಕ್ತಿ ಹೋಗ್ಕೊಂಡು ಇವತ್ತು ಏನೇನು ಮಾಡಿದ್ರು ಅಂತ ಇಲ್ಲಿ ಒಂದಿಷ್ಟು ಉದಾಹರಣೆಗಳು ಬರ್ತಾ ಇದ್ದಾವೆ. ಇಲ್ಲ ಯಾಕಪ್ಪ ಅಂತ ಮಾರ್ಕೆಟ್ನ್ಯಾಗ ಜರ್ಮನ್ ಹ್ಯಾಂಗರ್ ಟೆಂಟ್ ಅಂತ ಬರ್ತದೆ. ಅದು ಬಾಡಿಗೆ ದರ, ಅದು ಬಾಡಿಗೆ ತೊಗೊಂಡ್ರೆ ಏನಪ್ಪ ಪ್ರತಿ ಚದರಡಿಗೆ ರೂಪಾಯಿ 25-35 ತನಕ ಆಗ್ತದೆ ಅಂತೇಳಿ ಬಾಡಿಗೆ ತೊಗೊಂಡ್ರೆ. ಆದರೆ ಗುತ್ತಿಗೆದಾರ ಅದು ಕೊಟ್ಟಿದ್ದು ಎಷ್ಟಪ್ಪ ಅಂದ್ರೆ 68.25 68 ರೂಪಾಯಿ 25 ಪೈಸೆ ಕೊಟ್ಟಿದ್ದ. ನಾವು ಎಲ್ಲಿ ಇಲ್ಲ ಅದು 20 68 ಅಲ್ಲೇ 20-25 ಇಡೀರಿ, ಇಷ್ಟು ಪ್ರಮಾಣದಲ್ಲಿ ಹೆಚ್ಚು. ಅಷ್ಟೇ ಅಲ್ಲ, ಮುಂದಿದು ಮ್ಯಾಟ್ ಹಸಿರು ಜಾಲಿ ಮ್ಯಾಟ್ ಅಂತ ಬರ್ತದೆ. ಅದ್ರ ದರ ಚದರಡಿಗೆ 1.20ರಿಂದ 2.80 1 ರೂಪಾಯಿ 20 ಪೈಸೆಯಿಂದ 2 ರೂಪಾಯಿ 80 ಪೈಸೆ ಅನ್ನೋದು ಬಾಡಿಗೆಗೆ ಪಡೆದು ಅದಕ್ಕೆ ಸಂದಾಯ ಮಾಡಿದ್ದು 6 ರೂಪಾಯಿ 30 ಪೈಸೆ. ಎಷ್ಟು ಡಿಫ್ರೆನ್ಸ್ ಐತ್ರಿ. ಹಿಂಗೆ ಅನೇಕ ಎಲ್ಲ ಕ್ಷೇತ್ರದಲ್ಲೇ ಅಲ್ಲಿಗೆ ಮಾಡಿಸೋದಲ್ಲಿರ್ಬೋದು, ಜನ ಕುಡಿಸೋದಲ್ಲಿರ್ಬೋದು, ಆ ಒಂದು ಯೂಸ್ ಮಾಡಿದಂಥ ಎಲ್ಲ ಕೆಲಸಗಳಿಗೆ ಇದನ್ನೆಲ್ಲ ಈಗಾಗಲೇ ಈ ಒಂದು ನೆಲೆಯಲ್ಲೇ ಯಾವ ರೀತಿ ಭ್ರಷ್ಟಾಚಾರ ಮಾಡೋದಂತೇಳಿ ಮಾಹಿತಿ ಆಗ್ರಹಿಗಳು ತಕ್ಕೊಂಡಿದ್ದಾರೆ. ಇವತ್ತು ತಗೊಂಡು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಈ 400 ಪುಟಕ್ಕಿಂತ ಹೆಚ್ಚಿಗೆ ದಾಖಲೆಗಳನ್ನು ಈ ಸಂದರ್ಭದಲ್ಲಿ ಪಡೆದ ಇವತ್ತು ಅದನ್ನು ತೋರಿಸ್ತಾ ಇದ್ದಾರೆ. ಮಹೇಶ್ ಜೋಶಿ ಅವರು ಯಾವ ರೀತಿಯಾಗಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತೇಳಿ. ಇಂಥ ವ್ಯಕ್ತಿ ಈ ಸಾಹಿತ್ಯದ ಕ್ಷೇತ್ರದಲ್ಲಿ ಬೇಕಾ ಅನ್ನುವಂಥದ್ದು ಇವತ್ತು ಒಂದು ದೊಡ್ಡ ಪ್ರಮುಖ ಪ್ರಶ್ನೆ. ಯಾಕಂತಂದ್ರೆ ಈ ಸಾಹಿತಿಗಳನ್ನು ಪಾಪ, ಯಾಕಂದರೆ ಅವ್ರು ನಮ್ಮ ಸಾಹಿತ್ಯ ನಮಗೆ ಗೊತ್ತದೆ. ಇವತ್ತು ಅವ್ರ ಆರ್ಥಿಕ ಪರಿಸ್ಥಿತಿ, ಅವ್ರ ಬದುಕ ಯಾವ ರೀತಿ ಇರ್ತದೆ ಅಂತೇಳಿ. ಇಂಥ ಶಿವರಾಮ ಕಾರಂತರ ಸಹಿತ ಕೆಲವೊಂದು ಟೈಮ್ದೊಳಗೆ ಉಪವಾಸ ಅಡ್ಡಾಡುವಂಥ ಪ್ರಸಂಗ ಬರುತ್ತಿತ್ತು. ಕುವೆಂಪು ಅವರೇನೋ ದೊಡ್ಡ ಮನೆತನದಿಂದ ಬಂದಿದ್ದರು, ಅದು ಹೇಗೋ ನಡೀತು. ಅದ್ರ ಉಳಿದವರು ಬೇಂದ್ರೆ ಅವರು ಸಹ ಸಾಕಷ್ಟು ನೋವುಗಳು ನಲಿವುಗಳನ್ನ ಅನುಭವಿಸಿದರು. ಆನಂದಕ್ಕಂದರು, ಬೆಳಗೇರಿ ಕೃಷ್ಣಮ್ಮನವರು ಎಷ್ಟಾ ಬಡತನ, ಭೂಮಿ ಸಾಕಷ್ಟಿದ್ದರು, ಬದುಕು ಬಡತನದಲ್ಲಿ ಹೋಯಿತು. ಎಷ್ಟು ಜನ ಸಾಹಿತಿಗಳು ಬೇಕು ಇವತ್ತಾದರೂ ಸಹಿತ. ಎಷ್ಟೋ ಜನ ಬರೆದಿಟ್ಟಿದ್ದಾರೆ, ಪಬ್ಲಿಷ್ ಮಾಡೋ ಶಕ್ತಿ ಇಲ್ಲ. ಪಬ್ಲಿಷ್ ಮಾಡೋಕೆ ಹೋದ್ರೆ ಪ್ರಕಾಶಕರು ಸಿಗೋದು ಕಷ್ಟ, ಸಿಕ್ಕರು 4-5 ಪ್ರತಿ ಕೊಟ್ಟು ಕಳಿಸುವಂಥದ್ದು. ಇವೆಲ್ಲ ಇಂಥ ಜನರ
ಒಂದು ನೋವನ ಬದುಕಿನ ಒಂದು ಸಾಹಿತಿಗಳ ದುಡ್ಡಿನ ಒಂದು ಸರ್ಕಾರ ಏನೋ ಎಲ್ಲಪ್ಪ ದೊಡ್ಡ ಉಪಕಾರ ಮಾಡಿ ಒಂದು ಜಾತ್ರೆ ಮಾಡಲಿಕ್ಕೆ ಕೊಟ್ಟಿರ್ತದೆ, ಅಲ್ಲೂ ಇಂಥ ಹೊಡೆಯುವಂಥ ಕೆಲಸ, ಅಲ್ಲಿಯೂ ಮೈ ಜೋಶಿ ಅಂತ ಜನ ಒಳಗೆ ಹೋಗೋದ್ರಿಂದಾಗೆ ಮುಂದಿನವೆಲ್ಲ ಎಂಥ ಸಾಹಿತಿಗಳು ನೋಡ್ಲಿಕ್ಕೆ ಸಾಧ್ಯ ಅಂತ. ಇದು ಪ್ರಕಾಶಕರು ಅಷ್ಟೇ ರೀ, ಅವ್ರು ದುಡ್ಡು ಪುಸ್ತಕ ಕೇಳೋದ್ರಿಂದ ಸಾಕಪ್ಪ ಬೇರೆ ಏನು ಬೈತೀರಿ ಬೇರೆ ಅಂತ. ಮತ್ತು ಏನೂ ಲಾಭ ಇಲ್ಲ ಅಂದ್ರೆ ಇಲ್ಲಿ ಸಾಹಿತಿಗಳು ಯಾಕೆ ಬರ್ತಾರೆ? ಇಲ್ಲ ಸಾಹಿತಿಗಳು ಬದುಕೆಲ್ಲಿದ್ದಿಲ್ಲ. ನಾವು ಹೇಳ್ಬೋದೇ ಬದುಕದ ರೀ, ಪುಸ್ತಕ ಮಾರಿದೆ, ಎಲ್ಲೋ ಒಬ್ಬ ಹೆಸರು ಬೇರಪ್ಪ, ಎಲ್ಲೋ ಒಬ್ಬ ಶಿವರಾಮ್ ಕಾರಂತ, ಎಲ್ಲೋ ಒಬ್ಬ ಕುವೆಂಪು, ಎಲ್ಲೋ ಒಬ್ಬರು ಬೇಂದ್ರೆ, ಲಕ್ಷಕ್ಕೋ ಎಲ್ಲೋ ಒಬ್ಬರು ಅಂತ ಉಳಿದ. ಇವತ್ತು ಅನೇಕ ಸಾಹಿತಿಗಳು ನೋಡ್ತಾ ಇದ್ದೀವಿ. ಇವಾಗ ಸಾಹಿತಿಗಳು ಸಹಿತ ಪಾಪ ಯಾವುದಾದ್ರೂ ನೌಕರಿ ಮಾಡ್ಕೊಂಡು ಸಾಹಿತ್ಯ ರಚನೆ ಮಾಡ್ತಿರ್ತಾರೆ. ನೇರವಾಗಿ ಬದುಕಿ ಮುಖಾಮುಖಿ ಆದವರು, ಎಲ್ಲೋ ಶಿವರಾಮ ಕಾರಂತಂಥವ್ರು, ಬರದ ಬದುಕಬೇಕು ಅಂತ ಅಷ್ಟದವರು, ಎಲ್ಲೋ ಎಸ್ ಎಲ್ ಭೈರಪ್ಪನಂಥವ್ರು, ಅಂಥವ್ರು ಹುಡುಕ್ಬೇಕಾಗಿದೆ. ಅಂಥವ್ರು ಈ ಜನ ಹೋಗಿ ಸಾಹಿತ್ಯ ಜಾತ್ರೆ ಮಾಡಿ ಸಾಹಿತ್ಯಗಳು ಕೊಡ್ಬೇಕಾದ ದುಡ್ಡಿನ ಹೊಡೆದ 3 ಪಟ್ಟು ಹೆಚ್ಚು ಬೇಡ ಮತ್ತು ಉಳಿತಿದ್ದಿಲ್ಲ ರೀ ಪಾಪ. 30 ಕೋಟಿ ರೂಪಾಯಿ ಕೊಲ್ಲ ಲೆಕ್ಕಪತ್ರ ತೋರಿ ಕೊಟ್ಟೆ ಕೊಡ್ತೀವಿ ನಾವು. ಲೆಕ್ಕಪತ್ರ ಕೊಡೋದ್ರಲ್ಲ ಅಂದರೆ ನಾವು ಮುಂದೆ ಎಕ್ಸ್ಪರ್ಟ್ ಹ್ಯಾಂಡ್ ನಮ್ಮ ದೇಶದ ದುರಂತ ಇದೊಂದು ಅಂಥ ಒಂದು. ಈ ಇನ್ನೊಂದು ಪಾಯಿಂಟ್ ಇಲ್ಲೇ ಭಾಳ ಗಮನಿಸ್ಬೇಕಾಗಿದ್ದು, ಈ ಶೌಚಾಲಯಗಳು ಸಾಹಿತ್ಯಗಳು ಬಂದಿರ್ತಾರಲ್ಲ ಪಾಪ ಜಾತ್ರೆಗೆ ಮಂಡ್ಯದಲ್ಲೇ ಅಲ್ಲಿ ನಡೆದಂಥ ಸಮ್ಮೇಳನ ಬಗ್ಗೆ ದಾಖಲೆಗಳು ಕೊಡ್ತಾ ಹೇಳ್ತಾ ಇದ್ದಾರೆ. ತಾತ್ಕಾಲಿಕ ಶೌಚಾಲಯಕ್ಕೆ 66.32 ಲಕ್ಷ ರೂಪಾಯಿ ಅಂತ. ಏನಪ್ಪ ಇದು ಅಂತ. ಅದರಲ್ಲೂ ಜಿಲ್ಲಾ ಆಡಳಿತದ್ದು 22 ಸಮಿತಿಗಳು ಮಾಡಿದ. ಅದರಲ್ಲಿ 6-7 ಜನ ಸ್ಥಳೀಯ ಅಧಿಕಾರಿಗಳಿದ್ದರು. ಖರ್ಚು ವೆಚ್ಚದ ಬಿಲ್ಗಳನ್ನೆಲ್ಲ ನೋಡಿದ್ವಿ ನಾವು. ಕರೆಕ್ಟ್ ತಮ್ಮ ಮೊಹಮ್ಮದ್ ಅತಿಕುಲ್ಲಾ ಶರೀಫ್ ಅಂತ ವ್ಯವಸ್ಥಾಪಕ ನಿರ್ದೇಶಕ KSMCA ಈ ಒಂದು ಜನ ಅಂದರೆ ಕರ್ನಾಟಕ ಸ್ಟೇಟ್ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಆ್ಯಂಡ್ ಅಡ್ವರ್ಟೈಸಿಂಗ್ ಲಿಮಿಟೆಡ್ KSMCA ಅದ್ರ ವ್ಯವಸ್ಥಾಪಕ ನಿರ್ದೇಶಕರು ಹೇಳ್ತಾ ಇದ್ದಾರೆ, ಖರ್ಚು ತೋರಿಸ್ತಾ ಇದ್ದಾರೆ. ಯಾವ ಕೊಟ್ಟರೆ ನಾವೇನು ಮಾಡೋಣ, ಕೊಟ್ಟು ನಿಮ್ಮ ಜವಾಬ್ದಾರಿಗಳಿಲ್ಲ. ಅವ್ರು ಹೇಳಿದ್ರೆ ನಾವು ಮಾಡಿದ್ವು, ಇವ್ರು ಹೇಳಿದ್ರು ನಾವು ಮಾಡಿದ್ವು. ಈ ದುಡ್ಡು ಈ ರೀತಿಯಾಗಿ 30 ಕೋಟಿ ರೂಪಾಯಿ ಹರ್ಕೊಂಡು ಹೋಗ್ತದಪ್ಪ ಅಂದರೆ ಜವಾಬ್ದಾರಿ ಯಾರು? 3 ಪಟ್ಟು ಹೆಚ್ಚಾದಾಗ ಮತ್ತು 2 ಪಟ್ಟು ಇವರು ನಡಿಕೆನ ಹೊಡ್ಕೊಂಡು ಹೋಗುವಂಥ ಪ್ರಸಂಗ. ಅದರಲ್ಲಿ ಇವ್ರಿಗೂ ಒಂದು ಪಟ್ಟು ಬಂದರೂ ಸಹಿತ ಲಾಸ್ ಯಾರ್ದು? ಅದೇನೂ ಇರಲಿ. ಒಟ್ಟಿನಲ್ಲಿ ಇದರಿಂದ ಹೆಚ್ಚಿಗೆ ಈ ಸಾಹಿತ್ಯ ಸಮ್ಮೇಳನಗಳಿಂದ ಅದಕ್ಕೆ ಲಂಕೇಶ್ ಆಗಿರ್ಬೋದು, ಹಿಂದೆ ನಮ್ಮ ಚಂದ್ರಶೇಖರ್ ಕಂಬಾರವರಲ್ಲ, ನಮ್ಮ ಶಂಕರ್ ಪಾಟೀಲ್ ಅವರಾಗಿರ್ಬೋದು, ಬಂಡಾಯ ಸಾಹಿತ್ಯಗಳಿಂದ ವಿರೋಧ ಮಾಡ್ತಾಯಿದ್ರು. ಈ ಜಾತ್ರೆ ಬ್ಯಾಡ್ರಿ, ಯಾವ ಸಾಹಿತ್ಯಗಳು ಉಪಯೋಗ ಆಗೋದಿಲ್ಲ ಅಂತೇಳಿ ಇಂಥ ಮನುಷ್ಯರು ಕೂತಿದ್ದಾರೆ. ಇವತ್ತು ಇದರಿಂದ ಏನು ಆಗೋದು ಏನಲ್ಲ, ಎಲ್ಲರೂ ಬರೋದು, ಊಟ ಮಾಡೋದು, ತಿನ್ನೋದು, ಕೊಂಡಿರೋದು, ಡಿಸ್ಕಷನ್ ಹೇಳಿದಿರ್ತಾವೆ ಅಲ್ಲಿ ಯಾರೂ ಕೊಡುವಾಗಿಲ್ಲ, ಎದ್ದು ಹೋಗೋದು, ಸಭೆ ಸಮಾರಂಭ ನಡೀತಿರ್ತಾವೆ ಅಲ್ಲಿ ಎದ್ದು ಹೋಗ್ಬಿಡೋದು, ಊಟ ಟೈಮಿಗೆ ಬರೋದು, ಊಟ ಮಾಡಿ ಮತ್ತೆ ಹೋಗೋದು. ಒಂದು 3-4 ದಿನ ಅಲ್ಲಿ ಊಟದ್ದು ಟೆಂಟ್ ಹಿಡಿತಾರೆ ಮೇಡ. ಇದರಿಂದ ಸಾಹಿತ್ಯಗಳಿಗೆ ಏನು ಉಪಯೋಗ ಅಂದ್ರೆ ಅಲ್ಲಿ ಕುಂತು ಮಾತಾಡಿದ್ದು ಸರಿ, ಕವನ ಹಾಡಿದ್ದು ಸರಿ, ಕಾವ್ಯ ಹೇಳಿದ್ದು ಸರಿ, ಆದರೆ ಕೇಳೋರು ಯಾರು ಅಂತ ಎಷ್ಟು ಮಂದಿ ಹೋಗಿ ಮೂಡುತ್ತದೆ ಅನ್ನೋದು ಇವತ್ತು ಪ್ರಶ್ನೆ ಅದ. ಅದೇನೋ ಆಗಲಿ, ಇಂಥ ಈ ಅನಗತ್ಯ ಖರ್ಚು ವೆಚ್ಚಿನ ಸಮ್ಮೇಳನಗಳಿಗಿಂತಲೂ ಇವತ್ತು ಅನೇಕ ನಮ್ಮ ಜೈಪುರದಲ್ಲಾಗಿರ್ಬೋದು, ನಮ್ಮ ಕರ್ನಾಟಕದಲ್ಲೂ ಕೆಲವಷ್ಟು ಧಾರವಾಡದಲ್ಲಿ ಅಲ್ಲಿ ಒಳ್ಳೆಯ ಸಾಹಿತ್ಯಗಳು ಕೂಡ್ಕೊಂಡು ತಮ್ಮದೇ ಅಂತ ಒಂದು ಫಂಡ್ ಮಾಡಿಕೊಂಡು ಏನೋ ಮಾಡಿ ಗ್ರೂಪ್ ಮಾಡಿ ಒಳ್ಳೊಳ್ಳೆ ಸಾಹಿತ್ಯ ರಚನೆ ಮಾಡ್ತಾಯಿದ್ದಾರೆ. ಅಂಥವ್ರ ಜೊತೆ ಅಂಥವ್ರು ಗುರುತಿಸಿ ಅವರು ಸಹಾಯ ಮಾಡುವಂಥದ್ದು, ಅವ್ರ ಕಾರ್ಯಕ್ರಮಕ್ಕೆ ಹೆಲ್ಪ್ ಮಾಡುವಂಥದ್ದು, ಅಲ್ಲಿ ಸಾಹಿತ್ಯಗಳು ಹುಟ್ಟಾಕುವಂಥದ್ದು ಕೆಲಸವನ್ನು ಯಾಕೆ ನಮ್ಮ ಸರ್ಕಾರ ಒಳ್ಳೆಯ ಸಾಹಿತ್ಯಗಳನ್ನ ಕರೆಸ್ಕೊಂಡು ಅದರಲ್ಲಿ ಪ್ರಸಿದ್ಧ ಅಂದರೆ ಕೇವಲ ಇದಂತಲ್ಲ, ಯೋಗ್ಯ ಸಾಹಿತ್ಯಗಳನ್ನ ಕರೆದ ಅವರಿಂದ ಅವ್ರ ಜೊತೆಗೆ ಈ ಸಮ್ಮೇಳನಗಳು ಮಾಡ್ತಾರೆ. ಸಮ್ಮೇಳನ ಅನ್ನೋದು ಒಂದು ದುರ್ಪ್ರಪಂಚದ ಒಳ್ಳೆಯ ಸಾಹಿತ್ಯ ರಚನೆ ಆಗುವಂಥ ಕೆಲಸಕ್ಕೆ ಏನಾದರೂ ಹೊಸ ಪರ್ಯಾಯ ನೋಡಲಿಕ್ಕೆ ಸಾಧ್ಯದನ. ಇದು ನಮ್ಮ ಸಾಹಿತ್ಯಗಳು ಯೋಚನೆ ಮಾಡಬೇಕಾಗಿದೆ. ಇವತ್ತು ಇಂಥ ಸಾಹಿತ್ಯ ಸಮ್ಮೇಳನ ಬೇಕಾ? ಇದನ್ನು ಅದಕ್ಕೆ ಲಂಕೇಶ್ ಅವರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಚಂದ್ರಶೇಖರ್ ಪಾಟೀಲ್ ಅವರು ಆಗಿದ್ದಿರ್ಬೋದು. ನಂತರ ಅವರು ಚಂದ್ರಶೇಖರ್ ಪಾಟೀಲ್ ಕಡೆಗೆ ಮಂದಿ ಜಾತ್ರೆಗೆ ತಮ್ಮ ತಾವು ಮಾರ್ಕೊಂಡಿದ್ರು ಅನ್ನೋದು ನಾವು ಒಪ್ಪಬೇಕಾಗ್ತದೆ. ನೋವಿನ ವ್ಯವಸ್ಥೆ ಹಂಗೆ ಅದ ರೀ, ನಮ್ಮನ್ನು ಹಿಪ್ಪಿ ಮಾಡಿ ಒಳಗೆ ಓದ್ಬಿಡ್ತದೆ. ಅದಕ್ಕೆ ಇದು ಬೇಕಾ? ಅನಗತ್ಯ ಖರ್ಚು. ಅದು 30 ಕೋಟಿ ರೂಪಾಯಿ ಖರ್ಚನ್ನು ನಿಜವಾದ ಸಾಹಿತಿಗಳ ಅವರಿಗೆ ಪುಸ್ತಕ ಪಬ್ಲಿಷ್ ಮಾಡುವಲ್ಲೇ, ಅವ್ರು ಹೊರಗೆ ತರುವಲ್ಲೇ, ಮಾರ್ಕೆಟ್ ತಂದು ಹಚ್ಚುವಲ್ಲೇ ಖರ್ಚು ಮಾಡಿದರೆ ಏನಾಗ್ಬೋದು, ಏನೇನು ಆಗ್ಲಿಕ್ಕೆ ಸಾಧ್ಯದ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿದೆ ಅಂತ ಹೇಳ್ತಾ, ಮಹೇಶ್ ಜೋಶಿ ಅಂತಹ ಅಧ್ಯಕ್ಷರಿಂದ ಏನೂ ಇಲ್ಲ, ಇದೇ ಆಗ್ಬೋದು. ಯಾರೋ ಬಂದರು, ಅವರೊಬ್ಬರಲ್ಲ ಪಾಪ, ಒಂದು ಪ್ರತಿನಿಧಿ ಅಷ್ಟ ಜನರದವರು. ಹೀಗಾಗಿ ಭ್ರಷ್ಟಾಚಾರ ಮುಕ್ತ ನಮ್ಮ ಸಾಹಿತ್ಯ ಅದಕ್ಕೆ ಕಸಾಪ ಯಾವಾಗ, ಈ ಭ್ರಷ್ಟರನ್ನು ಮುಕ್ತರಾಗುವುದು ಯಾವಾಗ ಇವತ್ತು ಪ್ರಶ್ನೆ. ಜೊತೆಗೆ ನಿಜವಾದ ಸಾಹಿತಿಗಳಿಗೆ ಈ 30, 50, 20 ಕೋಟಿಗಳು ಸಿಕ್ಕು ಅವ್ರ ಪುಸ್ತಕಗಳು ಪ್ರಕಟ ಆಗಿ ಜನಸಾಮಾನ್ಯ ತಲುಪುವುದು ಯಾವಾಗ ಅನ್ನುವಂಥ ವಿಚಾರ ಮಾತಾಡ್ತಾ, ಕೇವಲ ಜಾತ್ರೆ ಮಾಡೋದ್ರೆ ಏನಿಲ್ಲ, ಜಾತ್ರೆಗಿಂತ ಇಂಪಾರ್ಟೆಂಟು ಇದು ಸಾಹಿತ್ಯ ಬೆಳಿಬೇಕಾಗಿದೆ. ಸಾಹಿತ್ಯ ಯಾಕೆ ಬೆಳಿಬೇಕಾಗಿದೆ ಅಂದರೆ
ನಾವು ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಬದಲಾಗಬೇಕಾಗಿದೆ. ಇವತ್ತಿನ ನೋವುಗಳನ್ನು ಸಂಘಟನೆಗಳನ್ನು ಪ್ರಬಲವಾಗಿ ಹೇಳೋರು ಯಾರಿದ್ರೆ ಸಾಹಿತಿಗಳು, ಅವ್ರ ಭಾಷೆ ಅದ, ನೋವು ಅದ, ಅದು ಮುಟ್ಟಬೇಕಾಗಿತ್ತಪ್ಪ ಅಂದ್ರೆ ಪಬ್ಲಿಕೇಶನ್ ಆಗಬೇಕಾಗ್ತದೆ. ಆ ದಿಶೆಯಲ್ಲಿ ಯಾಕೆ ನಾವು ಚಿಂತನೆ ಮಾಡ್ಬಾರ್ದು ಅಂತ ಹೇಳ್ತಾ, ಒಟ್ಟಾರೆಯಾಗಿ ಈ ಭ್ರಷ್ಟನ್ನು ಓಡಿಸೋದು ಹೇಗೆ ಅನ್ನೋ ಮತ್ತೊಮ್ಮೆ ವಿಚಾರ ಮಾಡಿ ಸಾಹಿತಿಗಳೆಲ್ಲ ಅಂತ ಹೇಳ್ತಾ, ನಾನು ಅನಿಸಿದ ಕೆಲವು ಮಾತಾಡಿದ್ದೀನಿ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆ ಸಬ್ಸ್ಕ್ರೈಬ್ ಆಗಿ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥ. ಸತ್ಯದ ಕೈಗಳಲ್ಲಿ ವಂದನೆಗಳು.